ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟೇಸ್ಟಿ ಕಿಚನ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾನು ನಾರ್ತ್ ಕರ್ನಾಟಕ ಡಿಶ್ ಗಿರ್ಮಿಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು 4 ಕಪ್ಪಷ್ಟು ಪುರಿ ಅಕ್ಕಿ ಅಥವಾ ಮಂಡಕ್ಕಿ ನಾನು ತೊಗೊಂಡಿದ್ದೇನೆ. ಇದಕ್ಕೆ ಕಡಲೆಕಾಳು ಮತ್ತು ಪುಟಾಣಿ ಕಾಳು 3 ಟೇಬಲ್ ಸ್ಪೂನಷ್ಟು ಹುರಿದಿಟ್ಟುಕೊಂಡು ತೊಗೊಂಡಿದ್ದೇನೆ. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಹುಳಿ ನೀರು, 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿದ್ದು, 1 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಸ್ವಲ್ಪ ಇಂಗು, ಹಾಗೆಯೇ ಒಗ್ಗರಣೆಗೆ ಜೀರಿಗೆ, ಸಾಸಿವೆಯನ್ನು ತೊಗೊಂಡಿದ್ದೇನೆ. ಹಾಗೆಯೇ ಸಣ್ಣ ತುಂಡು ಬೆಲ್ಲನೂ ತೊಗೊಂಡಿದ್ದೇನೆ. ಹಾಗೆ ಒಂದು ಸಣ್ಣ ಗ್ಲಾಸಷ್ಟು ನೀರು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಜಜ್ಜಿಕೊಂಡಿದ್ದು, ಹಾಗೆ ನೀರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಅರಿಶಿಣ ಪುಡಿ 1/4 ಟೀ ಸ್ಪೂನಷ್ಟು, ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆಯೇ ಸ್ವಲ್ಪ ಇಂಗಿನ ಪೌಡರು, ಹಾಗೆ ಟೊಮ್ಯಾಟೊ ಇವನ್ನೆಲ್ಲ ತೊಗೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಹಾಗೆಯೇ ಹುಣಸೆಹಣ್ಣಿಂದು ನೀರು 2 ಟೇಬಲ್ ಸ್ಪೂನ್ ಹಿಡಿದೆಲ್ಲ ಅದನ್ನು ಹಾಕ್ಕೊಂಡು, ಹಾಗೆಯೇ ಉಪ್ಪನ್ನು ಹಾಕಿ, ಕೊತ್ತಂಬರಿ ಸೊಪ್ಪಿದೆಲ್ಲ ಅದು ಹಾಕಿ, ಈಗ ಬೆಲ್ಲ ಪೌಡ್ರ್ ಮಾಡಿದ್ದು ಹಾಕ್ಕೊಂಡಿದ್ದೇನೆ. ಇವಾಗ ನಾನು ಒಂದು 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬರಿಸ್ಬೇಕು. ಇವಾಗ ಒಂಥರ ಪೇಸ್ಟ್ ಥರ ಆಗುತ್ತೆ. ಇವಾಗ ನಾನು ಪುಟಾಣಿ ಪೌಡರ್ ಮಾಡಿಟ್ಕೊಂಡಿದ್ದೇನೆ ಸ್ವಲ್ಪ, ಅದನ್ನು ಸ್ವಲ್ಪ ತಿಕ್ ಬರಲಿಕ್ಕೆ ಅಂತ ಹಾಕ್ಕೊಂಡಿದ್ದೇನೆ. ಇವಾಗ ಈ ಪೇಸ್ಟ್ ಆರಲಿಕ್ಕೆ ಇಟ್ಕೊಳ್ಬೇಕು. ಇದು ಆರಿದ ಮೇಲೆ ಒಂದು ಪಾತ್ರದಲ್ಲಿ ಪುರಿ ಅಕ್ಕಿ, ಕಡಲೆ, ಹಾಗೆಯೇ ಪುಟಾಣಿ, ಹಾಗೆ ಹಾಗೆ ಕಟ್ ಮಾಡಿಟ್ಕೊಂಡಿರುವ ಟೊಮ್ಯಾಟೊ ಮತ್ತು ನೀರುಳ್ಳಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ನಾವು ಪೇಸ್ಟ್ ಮಾಡ್ಕೊಂಡಿದ್ದಲ್ವ ಮಸಾಲ, ಅದನ್ನು ಹಾಕಿ, ಈ ಪುರಿ ಇದೆ ಅಲ್ವ ಮಂಡಕ್ಕಿ, ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಬೇಕಂದ್ರೆ ನಮಗೆ ಸ್ವಲ್ಪ ಲಿಂಬೆಹಣ್ಣಿನ ರಸನೂ ಇದರ ಮೇಲೆ ಹಾಕ್ಕೊಳ್ಬೋದು. ಲಿಂಬೆಹಣ್ಣು ರಸ ಹಾಕಿದ್ದನ್ನು ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ, ಗರಿ ಗರಿಯಾಗಿರುವ ಗಿರ್ಮಿಟ್ ರೆಡಿ. ಈಗ ಸಾಯಂಕಾಲ ಟೀ ಟೈಮಿಗೆಲ್ಲ ಮಕ್ಕಳಿಗೆ ಕೊಡಲಿಕ್ಕೆ ಚೆನ್ನಾಗಿರುತ್ತೆ ಇದು. ನೀವು ಟ್ರೈ ಮಾಡಿ. ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.